ಹಿಂದೂ ಸಂಘಟನೆಗಳು ಮದ್ದೂರು ಗಲಭೆಗೆ ಕೆಂಡ ಕಾರ್ತಾ ಇದ್ದಾರೆ ಅಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ. ನಾಳೆ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದು ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟು ನಾಳೆ ಸ್ತಬ್ಧವಾಗುತ್ತೆ. ಮದ್ದೂರಿನಲ್ಲಿ ಸ್ವಯಂ ಘೋಷಿತವಾಗಿ ಬಂದ್ ಆಚರಿಸೋಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸ್ಕೂಲ್ ಮತ್ತು ಕಾಲೇಜುಗಳಿಗೂ ಕೂಡ ನಾಳೆ ರಜೆ ಘೋಷಣೆಯಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಓಕೆ, ನಾಳೆ ನಿನ್ನೆ ಆದಂತಹ ಘಟನೆಯನ್ನ ಖಂಡಿಸಿ ಮತ್ತು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರು ಅದನ್ನ ಕಂಟ್ರೋಲಿಗೆ ತಗೊಳ್ಳಕ್ಕೆ ಪ್ರಯತ್ನ ಪಟ್ಟರು. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾವ ಪ್ರಮಾಣದಲ್ಲಿ ಅಂದ್ರೆ ನಾಳೆ ಒಂದು ನರಪಿಳ್ಳೆಯೂ ಕೂಡ ರಸ್ತೆಯಲ್ಲಿ ಓಡಾಡಬಾರದು. ಸ್ಕೂಲ್ ಕಾಲೇಜಿಗೆ ರಜೆ, ಅಂಗಡಿ ಮುಂಗಟ್ಟುಗಳು ಬಂದ್, ರಸ್ತೆ ಖಾಲಿ ಖಾಲಿ ಆಗಿರ್ಬೇಕು ಅಂತ. ಓಕೆ, ವಾಟ್ ನೆಕ್ಸ್ಟ್? ಮುಂದಕ್ಕೆ ಏನ್ ಮಾಡ್ತೀರಿ? ನಾಳೆ ಒಂದಿನ ಬಂದ್ ಮಾಡಿ ಸುಮ್ನಾಗ್ತೀರಾ? ಬಂದೆ ಎಲ್ಲದಕ್ಕೂ ಉತ್ತರವ ಗೊತ್ತಿಲ್ಲ. ಈಗ ತರಾತುರಿಯಲ್ಲಿ ಮುಂಗೋಪದಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ವ್ಯಾಪಾರ ವಹಿವಾಟು ಸ್ತಬ್ಧವಾದ್ರೆ ಅವ್ರಿಗೆ ಏನ್ರಿಲ್ಲ ನಷ್ಟ ಆಗುತ್ತೆ, ಲಾಸ್ ನಮ್ಗೆ ಅಲ್ವಾ? ವ್ಯಾಪಾರ ವಹಿವಾಟು ಯಾರು ನಿಲ್ಲಿಸ್ತಾರೆ? ಸ್ಕೂಲ್ ಕಾಲೇಜಿಗೆ ಮಕ್ಕಳು ಹೋಗಲ್ಲ, ಒಂದು ದಿನ ರಜೆ ಬೀಳುತ್ತೆ ಅವರಿಗೆ, ನಮ್ಗಳಿಗೆ ಲಾಸ್. ಇದರಿಂದ ಏನ್ ಲಾಜಿಕಲ್ ಎಂಡಿಗೆ ತಗೊಂಡೋದಂಗ ಆಗಲ್ಲ. ಮುಂಗೋಪದಲ್ಲಿ ಈಗ ಬಂದ್ಗೆ ಕರೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಕಾದು ಕೆಂಡುವಾಗಿದೆ ಮದ್ದೂರು. ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಗಣಪನಿಗೆ ಕಲ್ ತೂರ್ತಾರೆ. ನಾವು ಆರಾಧಿಸುವ ದೈವನಿಗೆ ಅಥವಾ ಒಂದು ದೇವರಿಗೆ ಕಲ್ ತೂರ್ತಾರೆ. ಇನ್ನೂ ಸುಮ್ನಿರು ಅಂದ್ರೆ ಹೆಂಗಾಗುತ್ತೆ? ಆಕ್ರೋಶಗೊಂಡ್ರು, ಬೀದಿಗಿಳಿದ್ರು. ಪರಿಣಾಮ ಮದ್ದೂರು ಈ ಹಂತಕ್ಕೆ ತಲುಪಿದೆ. ಇಷ್ಟಕ್ಕೆ ನಿಲ್ಲಲ್ಲ, ನಾವು ಮದ್ದೂರು ಬಂದ್ ಮಾಡೇ ತೀರ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಪರಿಣಾಮವಾಗಿ ಮದ್ದೂರು ಬಂದ್ಗೆ ನಾಳೆ ಕರೆ ಕೊಟ್ಟಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಇರಲ್ಲ, ಸ್ಕೂಲು ಕಾಲೇಜುಗಳು ರಜೆ ಅಂತ ಇದ್ದಾರೆ. ಇದು ಮುಂಗೋಪದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರವಾ? ಈಗ ಬಂದ್ ಮಾಡ್ತೀರಾ? ವಾಟ್ ನೆಕ್ಸ್ಟ್ ಅನ್ನುವಂಥದ್ದೇ ಪ್ರಶ್ನೆಯಪ್ಪ. ಮುಂದಕ್ಕೇನು? ಸುಮ್ನಾಗ್ಬಿಡ್ತೀರಾ? ಹಾಗಾದ್ರೆ ಪರಿಸ್ಥಿತಿ ಕಂಟ್ರೋಲ್ ಮೀರ್ತಾ ಇದೆ. ಆ ಭಾಗದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಆಡಳಿತ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ.